ನೀನು ನಾಗಮಂಡಲನ ಬಿಟ್ಟು ಹರಿನಗರಕ್ಕೆ ಹೋಗ್ತಿದ್ಯಾ ಅಂದ್ರೆ ವಿಷಾದ ಮುಖದಿಂದ ನೋಡ್ತಿರೋ ಆ ನಾಗಮ್ಮನಿಗೆ ಹೇಳಿದ್ಯಾ? ಏನ್ ಸ್ವಾಮಿ, ಹಾವು ಕೋಪದಲ್ಲಿದ್ಯಾ? ಅದು ನಾಗಮ್ಮನ. ಅವಳಿಗೆ ಹೇಳಕ್ ಬೇರೆ ಯಾರೂ ಇಲ್ಲ ಅಂತ ಹೋಗಿ ಹಾವು ಹೇಳು ಅಂತ ಹೇಳ್ತಾ ಇದ್ದೀರಾ? ವಿಷಪೂರಿತಳಾದವಳು ನೀನು. ಪುಣ್ಯ ಹೋಗ್ತಿದ್ದಾಳನ್ನೋ ನೋವಲ್ಲಿ ನಾಗಮ್ಮ ಇದ್ದಾಳೆ ಹೊರತು ನೀನ್ ಕರ್ಕೊಂಡು ಹೋಗ್ತಿದ್ಯಾ ಅಂತ ಕೋಪಿಸ್ಕೊಂಡ್ರೆ ನಿನ್ನನ್ ಮಾತ್ರ ಬಿಡೋದೇ ಇಲ್ಲ. ಅಮ್ಮ ಸುಮ್ನೆ ಇರು. 4 ಜನನು ಒಟ್ಟಿಗೆ ಹೋಗ್ಬೇಕು ಅನ್ಕೊಂಡಿದೀವಿ. ಏನೇನೋ ಮಾತಾಡಿ ಸಂಖ್ಯೆ ಕಮ್ಮಿ ಮಾಡ್ಬೇಡ. ಅಮ್ಮ ನನಗೆ ಹೋಗೋದಕ್ ಬಿಡು. ನಿನ್ನ ಬಿಟ್ಟು ಹೋಗ್ತಿದ್ದೀನಿ ಅನ್ಕೋಬೇಡ. ಯಾವತ್ತಿಗೂ ನಾನು ಹುಟ್ಟಿರುವಂತ ನಾಗಮಂಡಲನೇ ನಮ್ಮೂರು. ನೀನೇ ನಮ್ಮಮ್ಮ. ನಾನು ನಿನ್ನ ಮಗಳು ಮತ್ತೆ ಭಕ್ತೆ. ಅರ್ಥ ಮಾಡ್ಕೊಂಡು ನನಗೆ ಹೋಗೋದಕ್ಕೆ ಬಿಡು. ನೀನು ಬೇಜಾರು ಮಾಡ್ಕೋಬೇಡಮ್ಮ. ನಾನು ಮತ್ತೆ ಬಂದ್ಬಿಡ್ತೀನಿ. ಪುಣ್ಯ ಬಂದ್ರೇನೆ ಅನಿರುದ್ಧಗೆ ಕ್ಷೇಮ ಸ್ವಾಮಿ. ಕ್ಷೇಮಾನೋ ಮರ್ಮಾನೋ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನಾಗಮ್ಮನ್ಗೆಲ್ಲ ಗೊತ್ತು. ಪುಣ್ಯ ಅಲ್ಲಿಗೆ ಬಂದ್ರೆ ದೊಡ್ಡ ತೊಂದರೆನ ಎದುರಿಸ್ಬೇಕಾಗುತ್ತೆ. ನಿನ್ನ ಪ್ರಾಣಕ್ಕೆ ತೊಂದರೆ ಆಗೋದಾದ್ರೆ ನೀನು ಬರಬೇಡ ಪುಣ್ಯ. ನೀನು ಇಲ್ಲಿದ್ರೆ ಕ್ಷೇಮವಾಗಿರ್ತೀಯ ಅಂದರೆ ನಿನ್ನ ಜೊತೆಗೆ ನಾನು ಇರ್ತೀನಿ ಪುಣ್ಯ. ಅವಳನ್ನು ಬಿಟ್ಟು ಒಂದು ಕ್ಷಣನೂ ಇರಕ್ಕಾಗ್ತಿಲ್ವಾ ಭಾವ? ನನ್ನ ಪ್ರೀತಿಗಿಂತ ಅವಳ ಕ್ಷೇಮನೇ ಹೆಚ್ಚಾಯ್ತಲ್ವಾ ನಿನ್ಗೆ? ಪುಣ್ಯ, ನಾನು ಹೇಳ್ತಾ ಇದ್ದೀನಿ ಕೇಳೋ. ನನ್ನ ಮಾತು ಕೇಳ್ತೀಯ ಅಂತ ಎಚ್ಚರಿಸ್ತಾ ಇದ್ದೀನಿ. ಬಂಗ್ಲೆಗೆ ಹೋಗ್ಬೇಡ. ಹೋಗ್ಬೇಕು ಅಂತ ನಿರ್ಧಾರ ಮಾಡಾಗಿದೆ. ಅವಕಾಶ ಬಂದಾಗ್ಲೇನೆ ಹೋಗ್ಬೇಕು. ಏನ ಅವಕಾಶ ಪುಣ್ಯ? ಇಲ್ಲಿ ದೆವ್ವ ತರ ಒಬ್ಳೇ ಇರೋದಕ್ಕಿಂತ ಅಲ್ಲಿ ರಾಣಿ ತರ ಇರುವಂತ ಅವಕಾಶ ಯಾರಿಗೆ ಸಿಗುತ್ತೆ? ಇಲ್ಲಿ ನೋಡಿ ಸ್ವಾಮಿ, ಪುಣ್ಯ ನಮ್ ಜೊತೆ ಬರಕ್ ಒಪ್ಕೊಂಡಿದ್ದಾಳೆ. ನೀವ್ ನಮ್ಮನ್ನ ತಡಿಬೇಡಿ. ನೀವು ಸುಮ್ಮನಿರಿ ಅತ್ತೆ. ನಿಮ್ಮ ಮಾತನ್ನು ಯಾರು ನಂಬ್ತಾರೆ? ಪುಣ್ಯ, ಸ್ವಾಮಿ ಹೇಳಿರೋದಕ್ಕೆ ನೀನು ಇಲ್ಲೇ ಇರ್ತೀಯೋ ಅಥವಾ ನಿನಗೆ ಯಾರೂ ಇಲ್ಲ ಅಂತ ನಮ್ಮ ಜೊತೆಗೆ ಬರ್ತೀಯೋ? ನೀನೇ ಹೇಳು. ನಾನು ಮಾತ್ರ ನಿನಗೆ ರಕ್ಷಣೆ ಆಗಿರ್ತೀನಿ. ನಾನು ಬಂಗ್ಲೆಗೆ ಬರ್ತೀನಿ ಅನಿರುದ್ಧ್. ಇದು ನೀನ್ ತಗೊಂಡಿರೋ ಒಳ್ಳೆ ನಿರ್ಧಾರ. ಈಗ ಆ ಮಾತು ಈ ಮಾತು ಅಂತ ಹೇಳ್ಕೊಂಡು ಆ ಹುಡುಗಿನ ಹೆದರ್ಸಕ್ ಹೋಗ್ಬೇಡಿ. ಬರ್ತೀವಿ ನಾವು. ಪುಣ್ಯ ಬಾಮ, ನಾವು ಹೋಗೋಣ. 1 ನಿಮಿಷ ಪುಣ್ಯ. ಪ್ರತಿ ಕ್ಷಣನೂ ಎಚ್ಚರದಿಂದಿರು. ನೀನು ಮಾಡಿರೋ ಪುಣ್ಯಕ್ಕೆ ನಿನಗೆ 3 ಸರಿ ಮಾತ್ರನೇ ರಕ್ಷಣೆ ಕೊಡುತ್ತೆ. ಆ ನಂತರ ನಿನಗೆ ದೈವ ಕೃಪೆ ಇರೋದಿಲ್ಲ. ನಾಗಮಣಿ ಸಾಧನೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ನಿನ್ನನ್ನು ಕಾಪಾಡಿದ ನಾಗಮ್ಮನ ಕರುಣೆ ಇನ್ಮೇಲೆ ನಿನಗಿರೋದಿಲ್ಲ. ಆ ನಂತರ ನಡೆಯೋ ಘಟನೆಗಳಿಗೆ ನೀನೇ ಜವಾಬ್ದಾರಳು. ಹೇಳಿದ್ದು ಮುಗಿತಾ ಸ್ವಾಮಿ? ಇನ್ನ ಹೊರಡ್ಬೋದಾ? ನಡಿ ಪುಣ್ಯ.
ನಡೆಯೋದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಎಲ್ಲ ಈಶ್ವರನ ಇಚ್ಛೆ. ನಡಿ ಪುಣ್ಯ, ಏನೋ ಬಂಗ್ಲೆನ ಮೊದಲೇ ಸರಿ ನೋಡುವಾಗ ನಿಂತ್ಕೊಂಡಿದ್ಯಾ. ನಡಿ ಒಳಗೆ. ಪರ್ನಿ, ನೀನು ಹೋಗಿ ನಿಮ್ಮ ಅತ್ತೆಗೆ ಹೇಳು ಅನಿರುದ್ಧ್ ಹುಷಾರಾಗಿ ಬಂದಿದ್ದಾನೆ ಅಂತ. ಆಯ್ತಮ್ಮ. ಹುಷಾರಾಗಿ ಬಂದ್ಯಾ ಅನಿರುದ್ಧ್? ನಿನಗೇನಾಯ್ತು ಅಂತ ತುಂಬಾ ಭಯಪಟ್ಟಿದ್ದೆ. ನೀನು ಹೇಗಿದ್ಯೋ ಮತ್ತೆ ಹಾಗೆ ಬರಬೇಕು ಅಂತ 24 ಗಂಟೆ ನಿಮ್ಮಮ್ಮ ತಿರುಗದಿರೋ ದೇವಸ್ಥಾನ ಇಲ್ಲ, ಕೈ ಮುಗಿದಿರೋ ದೇವ್ರಿಲ್ಲ. ನನಗೆ ಒಳ್ಳೇದನ್ನ ಬಯಸೋರಿರುವಾಗ ಇಲ್ಲಿ ಕೊಡಿ ಅತ್ತೆ. ನನಗೇನು ಆಗಲ್ಲ ಅಮ್ಮಮ್ಮ. ಅಣ್ಣ, ಅವನು ಉಳಿದಿಗೆ ತ್ಯಾಗ ಮಾಡಿರೋರು ಯಾರು ಅಂದ್ಕೊಂಡೆ? ನಮ್ಮ ಪುಣ್ಯ. ಪುಣ್ಯ ಅನಿರುದ್ಧನ ಗಂಡಾಂತರನ ತಪ್ಪಿಸ್ತಾ ಬರ್ತಿದ್ದಾಳ. ಹೌದು ಭೂತಕಿ, ಇವನ್ ಹುಟ್ಟಿದ ಹಬ್ಬ ಆಗಿ ಪೌರ್ಣಮಿ ಬರೋ ಅಷ್ಟರಲ್ಲಿ ಅನಿರುದ್ಧ್ಗೆ ಪ್ರಾಣ ಗಂಡಾಂತರ ಇದೆ ಅಲ್ವಾ? ಭದ್ರಾ, ಅವನು ಕ್ಷೇಮವಾಗಿ ಮನೆಗೆ ಬಂದಿದ್ದಾನೆ. ಈಗ ಯಾಕೆ ಈ ಗಂಡಾಂತರ ಬಗ್ಗೆ ಎಲ್ಲ ಮಾತು? ಅನಿರುದ್ಧ್, ಅಪ್ಪ, ಪುಣ್ಯ, ನಾಗಮಣಿನ ತಗೊಂಡೋಗಿದ್ಯಾ ಅನ್ನೋ ಕೋಪದಲ್ಲಿ ನಾನಿದ್ದೆ. ಆದ್ರೆ ನಿನ್ ಪ್ರಾಣನ ಪಣಕ್ಕಿಟ್ಟು ನನ್ನ ಪಂಚಪ್ರಾಣನ ಕಾಪಾಡಿದ್ಯಾ. ನಿನ್ನ ಎಷ್ಟು ಹೊಗಳಿದ್ರೂ ಕಡಿಮೆನೆ. ಅನಿರುದ್ಧ್ ಅಮ್ಮವ್ರ ಪರೀಕ್ಷೆಯಲ್ಲಿ ಗೆದ್ದಿದ್ದಾನೆ ಯಜಮಾನ್ರೆ. ಆದ್ರೆ ಕಾಲ್ಗೆ ಬೊಬ್ಬೆ ಆಗಿ ಈ ರೀತಿ ಗಾಯ ಆಗಿ ತೊಂದರೆ ಜಾಸ್ತಿ ಆಗಿರೋದ್ರಿಂದ ಕರ್ಕೊಂಡ್ಬಂದು ನನಗೆ ಗೊತ್ತಿರೋ ವೈದ್ಯನ ನಾನು ಮಾಡಿದ್ದೀನಿ. ನಾನು ಮುಂಚೆನೇ ಹೇಳಿದ್ದೆ ಪುಣ್ಯ ದೇವತೆ ಅಂತ. ಹೌದು ಅಮ್ಮಮ್ಮ, ನನ್ನ ದೃಷ್ಟಿಯಲ್ಲೂ ಕೂಡ ಪುಣ್ಯ ಒಬ್ಳು ದೇವತೆನೆ. ನಡೆದಿದ್ದನ್ನೆಲ್ಲ ಮರ್ತು ನನ್ನ ಮಗನ್ನ ಕಾಪಾಡಿದೀಯ ಅಂದ್ರೆ ನಿನ್ ಮನ್ಸು ಎಷ್ಟು ದೊಡ್ಡದು ಅಂತ ಅರ್ಥ ಆಗುತ್ತಮ್ಮ. ಅಪಾಯದಲ್ಲಿರೋರಿಗೆ ಸಹಾಯ ಮಾಡೋದು ನನ್ನ ಧರ್ಮ ಅಮ್ಮವ್ರೆ.
ಹುಣ್ಣಿಮೆವರೆಗೂ ಪುಣ್ಯ ಇಲ್ಲೇ ಇರಬೇಕು ಅಂತ ಅನ್ಕೊಂಡು ನಾನೇ ಇಲ್ಲಿ ಕರ್ಕೊಂಡು ಬಂದೆ ಅದಕ್ಕೆ. ಆ ವಿಷಯನೆಲ್ಲ ಮನೆ ಒಳಗೋಗಿ ಮಾತಾಡೋಣ ಭದ್ರ. ಸುಸ್ತಾಗಿ ಬಂದಿದ್ದಾರೆ, ವಿಶ್ರಾಂತಿ ತಗೊಳ್ಳಿ. ಪುಣ್ಯ, ನಾಗಮಣಿ ವಿಷಯನ ಮರೆತು ನೀನು ಭಯ ಇಲ್ಲದೆ ಮನೇಲಿರ್ಬೋದು. ನಾನು ಕೂಡ ಬಂದ್ರೆ ಸಾಕು ಅನ್ಕೊಂಡಿದ್ದೆ. ಇನ್ ಮುಂದೆ ಇಲ್ಲಿ ಸಾಯೋರ್ ಲೆಕ್ಕನ ಬರ್ದಿಟ್ಕೊಳ್ತೀನಿ. ಪ್ರಾಣಕ್ಕೆ ಕಂಟಕ ಇರೋದು ಅನಿರುದ್ಧಗ್ ಮಾತ್ರ ಅಲ್ಲ, ಈ ಮನೆಗೆ ಇದೆ. ಈ ಮನೆ ನಾಶ ಆಗ್ಬೇಕು ಅಂತ ಅನ್ಕೊಂಡ್ ಬಂದಿರೋ ನಾನು ಈ ಮನೆಗೆ ಬಲಗಾಲಿಟ್ಟು ಬರಬಾರ್ದು, ಎಡಗಾಲೇ ಇಡ್ತೀನಿ. ಯಾಕೆ ಬಾಗ್ಲು ಹಾಕ್ದೆ? ನಾನೇನು ಬಟ್ಟೆ ಬದಲಾಯಿಸ್ತಾ ಇಲ್ಲ, ಬಟ್ಟೆ ತೆಗ್ದಿಡ್ತಾ ಇದ್ದೆ ಅಷ್ಟೇ. ನೀನ್ ಬದಲಾಯಿಸ್ಕೋಬೇಕಾಗಿರೋದು ಮನ್ಸನ್ನ ಪುಣ್ಯ, ಬಟ್ಟೆ ಅಲ್ಲ. ಏನ್ ಹೀಗ ಅಮಾಯಕರ ಥರ ನೋಡ್ತಿದ್ಯಲ್ಲ? ನೀನು ಜಗತ್ ಕಿಲಾಡಿ ಅಂತ ನನಗೆ ಗೊತ್ತೇ. ನೀನ್ ಇಲ್ಲಿಗೆ ಬರೋದ್ರ ಹಿಂದೆ ದೊಡ್ಡ ಪ್ಲಾನೇ ಇದೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಪ್ಲಾನ್ ಮಾಡೇ ನನ್ನ ಕರ್ಕೊಂಡು ಬಂದಿದ್ದಾರಾ ನಿಮ್ಮಮ್ಮ? ನಾನು ನಮ್ಮಮ್ಮನ ಬಗ್ಗೆ ಮಾತಾಡ್ತಿಲ್ಲ, ನಿನ್ನ ಬಗ್ಗೆ ಹೇಳ್ತಿದ್ದೀನಿ. ನೀನು ದೊಡ್ಡ ಪ್ಲಾನ್ ಇಟ್ಕೊಂಡೆ ಇಲ್ಲಿ ಕಾಲಿಟ್ಟಿದ್ಯಾ. ಈ ಕುಟುಂಬನ ನಾಶ ಮಾಡಕ್ ಬರ್ತಿದ್ದೀನಿ ಅಂತ ಯಾರಿಗೂ ನಾನು ಹೇಳೇ ಇಲ್ಲ. ಇವಳಿಗೆ ಹೇಗೆ ಗೊತ್ತಾಗೋಯ್ತು? ನನಗ್ ಹೇಗ್ ಗೊತ್ತಾಯ್ತು ಅನ್ಕೋತಿದ್ಯಾ? ನಿನ್ ನಾಟಕ ನನ್ನ ಹತ್ರ ನಡೆಯಲ್ವೇ? ನಮ್ಮತ್ತೆಗೆ ತಲೆ ಕೆಟ್ಟಿದೆ, ನಿನ್ನಿಂದನೇ ಭಾವ ಬದುಕ್ತಿದ್ದೇನೆ ಅಂತ ಅನ್ಕೋತಿದ್ದಾರೆ. ಆದ್ರೆ ನನ್ ಭಾವ ನನಗ್ ಸಿಗದೆ ಇರೋ ಥರ ಮಾಡ್ಬೇಕು ಅಂತ ತಾನೆ ನೀನ್ ಇಲ್ಲಿಗ್ ಬಂದಿರೋದು. ಭಾವನ್ನ ಉಳಿಸ್ಕೋಬೇಕು ಅಂತ ನಿನ್ ಕೈಕಾಲು ಹಿಡ್ದೆ ಅಂದ ಮಾತ್ರಕ್ಕೆ ನಾನು ಚೀಪ್ ಆದೆ ಅಂತ ಅನ್ಕೊಂಬೇಡ. ಅವಾಗಿನ ಅವಶ್ಯಕತೆ ಹಾಗಿತ್ತು. ಅಂದ್ರೆ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಜನರನ್ನ ಉಪಯೋಗಿಸ್ಕೋತೀರಾ? ಅನ್ಕೊಳ್ಳೋದು ಏನೇ, ಅದೇ ನಿಜ. ಗತಿ ಇಲ್ಲ ಅಂತ ಬಂದಿದ್ಯೋ, ಇಷ್ಟು ದೊಡ್ಡ ಬಂಗ್ಲೆಲಿ ರಾಣಿಯಾಗಿರ್ಬೋದು ಅಂತ ಹುಚ್ಚು ಕನ್ಸಿಟ್ಕೊಂಡ್ ಬಂದಿದ್ಯೋ ನನಗ್ ಗೊತ್ತಿಲ್ಲ. ಒಂದ್ ಮಾತ್ ಹೇಳ್ತೀನಿ, ಹುಷಾರಾಗಿ ಕೇಳಿಸ್ಕೊ. ಭಾವ ನನ್ನವನು, ನಾನು ಮದ್ವೆ ಆಗೋ ಹುಡುಗ. ನೀನು ಭಾವನ್ನ ಕಣ್ಣೆತ್ತು ನೋಡೋದಾಗ್ಲಿ, ಪಕ್ಕದಲ್ಲಿ ನಿಂತ್ಕೊಂಡ್ ಮಾತಾಡೋದ್ ನೋಡಿದ್ರೆ ನಿನ್ ಕತ್ತಿಸ್ಗೆ ಸಾಯಿಸ್ಬಿಡ್ತೀನಿ. ಪುಣ್ಯ, 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 ನಿನಗ್ ನಾನು ವಾರ್ನಿಂಗ್ ಕೊಟ್ಟಿರೋ ವಿಷಯನ ಯಾರಿಗಾದ್ರೂ ಹೇಳಿದ್ರೆ ಸಾಯಿಸ್ಬಿಡ್ತೀನಿ, ಹುಷಾರು. ಪುಣ್ಯ, ಪುಣ್ಯ. ರೂಮಲ್ ಪರ್ಣಿಕನೂ ಇದ್ದಾಳೆ. ಲಾಕೇನಕ್ಕೆ ಹಾಕಿದ ಪುಣ್ಯ? ಅವಳು ಹಾಕಿದ್ದಲ್ಲ ಭಾವ, ನಾನ್ ಹಾಕಿದ್ದು. ಏನಕ್ಕೆ? ನಿನ್ ನಿಜ ರೂಪನ ತೋರ್ಸಕ್ಕ? ಅಂದ್ರೆ ಏನ್ ಭಾವ, ನಾನ್ ಪುಣ್ಯನ ಹೆದರ್ಸ್ತಿದ್ದೀನಿ ಅಂತ ಅನ್ಕೊಂಡಿದ್ಯಾ ಭಾವ? ಏನ್ ಪುಣ್ಯ, ನೀನಾದ್ರೂ ಹೇಳು. ಪರ್ಣಿಕಾ ತುಂಬಾ ಒಳ್ಳೆಯವಳು ಅನಿರುದ್ಧ್.
ಅವಳು ಇಷ್ಟೊಂದು ಒಳ್ಳೆಯವಳು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಂಬೋದಾ? ನಂಬಿಲ್ಲ ಅಂದ್ರೆ ನನಗೆ ನೋವಾಗುತ್ತೆ ಭಾವ. ನಿಮ್ಮಮ್ಮ ನಿನ್ನ ಕೈಯಲ್ಲಿ ಕೊಟ್ಟು ಕಳಿಸೋ ಹಾಲಲ್ಲಿ ಸಕ್ಕರೆ ಬದಲು ವಿಷ ಬೆರೆಸಿ ಕೊಟ್ಟಿರ್ಬೋದು ಅಂತ ನನಗೆ ಮೊದಲಿಂದನೂ ಅನುಮಾನ. ಅದಕ್ಕೆ ನಂಬೋದಾ ಅಂತ ಕೇಳ್ತಿರೋದು. ಈಗ ಪುಣ್ಯ ಹೇಳಿದ್ಮೇಲೆ ನನಗೆ ಸ್ವಲ್ಪ ನಂಬಿಕೆ ಬಂತು. ಪುಣ್ಯ, ನೀನಿಲ್ಲಿ ಪರ್ಣಿಕಾ ಥರ ಆರಾಮಾಗಿರ್ಬೋದು. ಅವಳಿಗೆ ಎಷ್ಟು ಹಕ್ಕಿದೆಯೋ ನಿನಗೂ ಅಷ್ಟೇ ಹಕ್ಕಿದೆ. ನಿನಗೇನೇ ಬೇಕಿದ್ರೂ ನನ್ನ ಕೇಳು. ನಿನಗೆ ಕಷ್ಟ ಆದರೂ ನನಗೆ ಹೇಳು. ನಿನಗೆ ಯಾರಾದರೂ ಏನಾದರೂ ಹೇಳಿದ್ರೆ, ನಿನ್ನ ಹತ್ರ ಯಾರಾದರೂ ಕೋಪದಲ್ಲಿ ಮಾತಾಡಿದ್ರೆ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ. ಯಾಕೆ ಭಾವ? ಯಾಕಂದ್ರೆ ಪುಣ್ಯ ನಮಗೆ ಅತಿಥಿ. ನನ್ನನ್ನ ಕಣ್ಣುಗಳ ಥರ ನೋಡ್ಕೊಳ್ಳೋಕೆ ನೀನಿದ್ಯಾ? ಏನಿದ್ರೂ ಸರಿ, ನಿನ್ನ ಹತ್ರ ಹೇಳ್ಕೊಳ್ಳೋಷ್ಟು ಸ್ವತಂತ್ರ ನಂಗೆ ಕೊಟ್ಟಿದ್ಯಾ. ನೀನ್ ನನ್ನ ಪಕ್ಕ ಇರೋವರೆಗೂ ನನಗೆ ಯಾವ ರೀತಿಯಲ್ಲೂ ತೊಂದರೆ ಆಗಲ್ಲ ಅನಿರೋದು. ಯಾಕಂದ್ರೆ ನೀನು ನನಗೆ ಒಳ್ಳೇದನ್ನ ಬಯಸೋನು. ಇದೆಲ್ಲ ಬರೀ ನನ್ನ ಮನ್ಸಿನ ಮಾತಲ್ಲ, ಪರ್ಣಿಕಾ ಉದ್ದೇಶ ಕೂಡ ಅದೇ. ಏನ್ ಪರ್ಣಿಕಾ? ಹೌದು, ಅಷ್ಟೇ. ಪುಣ್ಯ, ಇವತ್ತಿಂದ ಈ ರೂಮ್ ನಿಂದೆ ಅನ್ಕೋ. ಪರ್ಣಿಕಾ ಅವಳ ಅಮ್ಮನ ರೂಮಿಗೆ ಶಿಫ್ಟ್ ಆಗ್ತಾಳೆ. ಪರ್ಣಿಕಾ, ನಿನ್ನ ವಸ್ತು ಏನಾದರೂ ಇದ್ರೆ ತಗೊಂಡು ಹೋಗು. ಪರವಾಗಿಲ್ಲ ಭಾವ, ನಾನೇನ್ ಅನ್ಕೊಂಡಿದ್ದು ಪುಣ್ಯನೂ ಅದನ್ನೇ ಅನ್ಕೋತಿದ್ದಾಳಲ್ವಾ. ಲೆಟ್ಸ್ ಹರ್ ಫೀಲ್ ಫ್ರೀ. ನಾವು ಹೋಗೋಣ ಬಾ ಭಾವ. ಪಶುಪತಿ, ಭೂತಕಿ, ಬಂದ್ಯಾ ಭೂತಕಿ, ಬಂದ್ಯಾ ನೀನು ಬಂದಿದ್ಯಾ ಅಂದ್ರೆ ಕತ್ಲೆ ತುಂಬಿಕೊಂಡಿರೋ ನನ್ನ ಜೀವನದಲ್ಲಿ ಬೆಳಕು ಬಂದ ಹಾಗೆ. ಬೆಳಕನ್ನ ತಗೊಂಡ್ ಬರ್ತೀನಿ ಪಶುಪತಿ. ಅತಿ ಶೀಘ್ರದಲ್ಲಿ ನೀನದನ್ನ ನೋಡ್ತೀಯಾ? ನೋಡ್ತೀನಾ ಭೂತಕಿ? ನಾಗನಿಧಿನ ಆಕರ್ಷಿಸೋ ಆ ಹೊಳಪನ್ನ ನೋಡ್ತೀನಿ ಅಂತೀಯಾ? ಕಡೆ ಪಕ್ಷ ನಿನ್ ಕಣ್ಣಲ್ಲಿ ಕಾಣಿಸ್ತಿರೋ ಆ ಹೊಳಪನ್ನ ನಾನು ನೋಡ್ತೀನಿ ಅಂತೀಯಾ? ಖಂಡಿತ ನೋಡ್ತೀಯಾ. ಪುಣ್ಯನ ನಂಬಿಸಿ ಬಂಗ್ಲೆಗೆ ಕರ್ಕೊಂಡ್ ಬಂದಿದೀವಿ. ಅವಳಿಗೆ ಅನುಮಾನ ಬರ್ದಿರೋ ಹಾಗೆ 100 ನಾಗಗಳ ಗುಡಿಗೆ ಕರ್ಕೊಂಡು ಹೋಗಿ ಗರ್ಭಗುಡಿಯಲ್ಲಿರೋ ತಾಳೆ ಗರಿಗಳನ್ನ ಓದ್ಸೋದಕ್ಕೆ ಆದ್ರೆ ಆಗ ನಮಗೆ ನಾಗನಿಧಿ ರಹಸ್ಯ ಗೊತ್ತಾದ ಹಾಗೆ. ಪುಣ್ಯನ ಬಲೆ ಅನ್ಕೊಂಡೆ. ಅವಳ ಹಿಂದೆ ಇರೋ ನಾಗಮ್ಮ ಶಕ್ತಿನ ಕಡಿಮೆ ಅನ್ಕೋಬೇಡ ಭೂತಕ್ಕೆ. ಕಾಪಾಡೋದಕ್ಕೆ ದೇವರು ಮುಂದೆ ನಿಂತಿರುವಾಗ ನಮ್ಮ ಮಂತ್ರಗಳು ಕೆಲಸ ಮಾಡಲ್ಲ. ನಮ್ದು ಬರೀ ಮಾಯೆ ಅಲ್ಲ, ಮಹಾಮಾಯೆ. ನಿಧಿ ವಿವರಗಳು ಸಿಕ್ಕಿದ್ಮೇಲೆ ಪುಣ್ಯನ ದಾರಿ ತಪ್ಪಿಸ್ತೀನಿ. ಅದಾದ್ಮೇಲೆ ಆ ಧನಂಜಯ ಭದ್ರಾವತಿ ಕಣ್ಣು ತಪ್ಪಿಸ್ತೀನಿ. ಇನ್ನು ನಾಗನಿಧಿ ನಮ್ಮದೇ. ನಾನು ಹೊರಗೆ ಬರೋ ತರ ಮಾಡು ಭೂತಕ್ಕೆ. ಯಾರ್ಗೆ ಏನ್ ಮಾಡ್ಬೇಕು ಅಂತ ಹೇಳೋ, ನಿಧಿನ ಸಮಾನವಾಗಿ ಹಂಚ್ಕೊಳ್ಳೋಣ. ಅನ್ಕೊಂಡ್ ಹಾಗೆ ಆ ಮನೆ ಸ್ತ್ರೀ ಕೈಯಲ್ಲೇ ಅಮಾವಾಸ್ಯೆ ದಿನ
7 ರೀತಿ ಎಣ್ಣೆಯಲ್ಲಿ ಹಸಿ ಬತ್ತಿಯಿಂದ ದೀಪ ಹಚ್ಚಿಸ್ತೀನಿ. ಆಗ ನಿನಗೆ ಬಂಧ ವಿಮುಕ್ತಿಯಾಗತ್ತೆ. ಬೇಗ ಕೆಲಸ ಮಾಡು ಭೂತಕ್ಕೆ. 6 ಅಡಿ ಜಾಗದಲ್ಲಿ ಶಾಶ್ವತವಾಗಿ ನಿದ್ರೆ ಮಾಡ್ಬೋದು. ಆದ್ರೆ ಆ ವಾಯುಸ್ತಂಭನ ವಿದ್ಯೆಯಿಂದ ಉಸಿರು ಹೇಗ್ ಕಟ್ಕೊಂಡಿದೆ ಗೊತ್ತಾ? ಉಚ್ಛ್ವಾಸ ನಿಶ್ವಾಸ ಮಾಡ್ಬೇಕಾದ್ರೆ ನರಕ ಏನು ಅಂತ ಗೊತ್ತಾಗ್ತಾ ಇದೆ. ವೇಗವಾಗಿರೋ ಗುಂಡಿಗೆ ನಿಧಾನವಾಗಿದೆ. ಒಳಗಡೆ ಇದ್ದು ರಕ್ತ ಎಲ್ಲ ಹೆಪ್ಪುಗಟ್ಟೋಗಿದೆ. ದಿನೇ ದಿನೇ ಸಾಯ್ತಿರೋ ನನ್ನನ್ನ ನೀನೇ ಕಾಪಾಡು. ನೀನು ಹೊರಗಡೆ ಬಂದ್ರೆ ಮಹಾಬಲಶಾಲಿ ಆಗ್ತೀಯ ಅಂತ ನನಗೆ ಗೊತ್ತು ಪಶುಪತಿ. ಅಮಾವಾಸ್ಯೆವರೆಗೂ ಸ್ವಲ್ಪ ಸಹಿಸ್ಕೋ, ಆಮೇಲೆ ಸ್ವೇಚ್ಛೆಯಾಗಿ ಸ್ವಚ್ಛ ಗಾಳಿ ಸವಿಯುವಂತೆ.